ಇತ್ತ ಅಪ್ಪಂಗೂ ಇಲ್ಲ, ಮಗನಿಗೂ ಸಿಗದ ಸಚಿವ ಸ್ಥಾನ. ರೆಬೆಲ್ ಆದ್ರ ಹಾಗಾದ್ರೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಶಾಸಕ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಸಾಮೂಹಿಕವಾಗಿ ರಾಜೀನಾಮೆಗೆ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಒಡೆದ ಮನೆಯಂತಾಗಿದೆ. ಯಾವಾಗ 20 ಜನರ ಒಂದು ಸಚಿವರ ಪಟ್ಟಿ ಹೊರಬಿತ್ತು, ಅದಾದ ನಂತರದಲ್ಲಿ ಶಾಸಕರೀಗ ಭುಗಿಲೆದ್ದಿದ್ದಾರೆ. ಎಲ್ಲೆಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಾರೆ. 24, 34, 40 ವರ್ಷ ರಾಜಕೀಯ ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಶ್ರಮ ವಹಿಸಿದ್ದೇವೆ, ಆದರೂ ಸಹಿತ ನಮ್ಮನ್ನ ಕಡೆಗಣಿಸಿ ತಮಗೆ ತಿಳಿದಂತೆ ಸಚಿವರನ್ನ ಆಯ್ಕೆ ಮಾಡಿದ್ದಾರೆ. ಜಾತಿ ರಾಜಕಾರಣ ನಡೀತಾ ಇದೆ ಇಲ್ಲಿ ಅಂತ ಈಗಾಗಲೇ ಹಲವು ಕಾರ್ಯಕರ್ತರು, ಶಾಸಕರು ರೊಚ್ಚಿಗೆದ್ದಿದ್ದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಇದರ ಮಧ್ಯೆ ಈಗ ವಿಜಯನಗರದ ಶಾಸಕ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಸಾಮೂಹಿಕವಾಗಿ ರಾಜೀನಾಮೆಗೆ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಮನೆ ಬಳಿ ಸೇರಿದ್ದಾರೆ ಕಾರ್ಯಕರ್ತರು. ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರು ಜಮಾವಣೆಗೊಂಡು ಈಗ ಪ್ರೊಟೆಸ್ಟ್ ನಡೆಸಿದ್ದಾರೆ. ರಾಜೀನಾಮೆಗೆ ರೆಡಿಯಾಗಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಯತ್ತ ಕಾಂಗ್ರೆಸ್ ಕಾರ್ಯಕರ್ತರು ತೆರಳಿದ್ದಾರೆ. 20 ಟಿಟಿ ವಾಹನದಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ತೆರಳಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಹೋಗಿ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಕದನ ಭುಗಿಲೆದ್ದಿದೆ. ರಾಜೀನಾಮೆಗೆ ಹಲವು ಶಾಸಕರು ಕೂಡ ತೀರ್ಮಾನಿಸಿದ್ದು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಸಮಾಧಾನ. ಎಲ್ಲೆಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಘೋಷವಾಕ್ಯಗಳನ್ನು ಕೂಗ್ತಾ ಕಾಂಗ್ರೆಸ್ ಬೆಂಬಲಿಗರು ಈಗ ಪ್ರೊಟೆಸ್ಟ್ ನಡೆಸಿದ್ದಾರೆ. ಒಂದು ಕಡೆ ಹ್ಯಾರಿಸ್ ನಲ್ಪಾಡ್ ಬೆಂಬಲಿಗರು ಕೂಡ ತೀವ್ರಗತಿಯಲ್ಲಿ ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅದೆಷ್ಟೋ ಕಾರ್ಯಕರ್ತರನ್ನೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬ್ಯಾನರ್ಗೆ ಚಪ್ಪಲಿಯಿಂದ ಹೊಡೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ಬಾಯಿಗೆ ಬಂದಂತೆ ಘೋಷವಾಕ್ಯಗಳನ್ನು ಕೂಗ್ತಾ ಈಗ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಕಾರ್ಯಕರ್ತರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ನಮ್ಮ ಪ್ರತಿನಿಧಿ ಜೀವನ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನೆನೆ ತಾನೇ ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಆಗಿರುವಂತದ್ದು. ಸದ್ಯ ಈ ಒಂದು ವಿಚಾರವಾಗಿ ಸಾಕಷ್ಟು ಕೆಲವೊಬ್ರು ಖುಷಿ ಪಟ್ರೆ, ಇನ್ನು ಕೆಲವರು ಇದ್ರ ವಿರುದ್ಧ ಒಂದು ಅಸಮಾಧಾನವನ್ನ ಆಗ್ತಿರುವಂತದ್ದು. ಸದ್ಯ ನಾವು ಎಂ ಕೃಷ್ಣಪ್ಪ ಅವರ ಮನೆ ಹತ್ರ ಇರುವಂತದ್ದು, ವಿಜಯನಗರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರ ಮನೆ ಹತ್ರ ಇರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಜನಜಂಗುಳಿ ಇರುವಂತದ್ದು. ಯಾಕಂದ್ರೆ ಹಿರಿಯ ಶಾಸಕರು ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಇವರಿಗೆ ಮನೆಯನ್ನ ಹಾಕಿಲ್ಲ. ಇನ್ನು ಹಿರಿಯ ಶಾಸಕರಾಗಿರುವಂತವ್ರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಹೋಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಪಿಸಿಸಿ ಕಡೆಗೆ ಒಂದು 20ಕ್ಕೂ ಹೆಚ್ಚು ಟಿಟಿ ಗಾಡಿಗಳ ಮೂಲಕ ಒಂದು ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಕೆಪಿಸಿಸಿ ಕಡೆಗೆ ತೆರಳುತ್ತಿದ್ದಾರೆ. ಇನ್ನು ಸದ್ಯ ಇಲ್ಲಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಜನ ಇರುವಂತದ್ದು. ಅವ್ರನ್ನು ಕೂಡ ಮಾತಾಡ್ಸೋಣ. ಜೊತೆಗೆ ಕಪ್ಪು ಪಟ್ಟಿಯನ್ನು ಕೂಡ ಇಲ್ಲಿ ಪ್ರದರ್ಶನ ಕೂಡ ಮಾಡ್ತಿರುವಂತದ್ದು. ಅವರು ಮೊದಲು ಸರ್, ಈಗ ಹಿರಿಯ ಶಾಸಕರಾಗಿರೋ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಇಷ್ಟೆಲ್ಲ ಒಂದು ಹೋರಾಟವನ್ನು ಮಾಡ್ತಿದ್ದೀರಾ, ಏನು ಸರ್ ಈಗ ಮುಂದಿನ ನಡೆ ಏನು ಸರ್ ನಿಮ್ದು? ಸರ್, ನಡೆ ಅಂದ್ರೆ ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ಪಕ್ಷಕ್ಕೆ ನಿಷ್ಠವಾಗಿರ್ಬೇಕು, ಪಕ್ಷನ ತಾಯಿ ತರ ನೋಡ್ಬೇಕು ಅಂತಾರೆ. ಪಕ್ಷ ನಿಷ್ಠೆಯಿಂದ ಯಾರ ಹಿಂದೆನೂ ಅಲಿಯದೆ ಒಂದು ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಶಾಸಕರು 4 ಬಾರಿ ಶಾಸಕರಾಗವ್ರೆ. ಪಕ್ಷದ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದಾರೆ. ಭಾರತ್ ಜೋಡೋ ಇರ್ಬೋದು, ಈಗ ಮೊನ್ನೆ ನಡೆದ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಸ್ವಂತ ದುಡ್ಡಿನಲ್ಲಿ ಎಲ್ಲಾ ಕಾರ್ಯಕರ್ತನಲ್ಲಿ ಅಲ್ಲಿ ಕಲಿಸಿ ಅವ್ರನ್ನ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ ಬಂದವ್ರೆ. ಸೊ ಅದೇ ರೀತಿ ನಮ್ಮ ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪನವರು ಶಿಸ್ತಿನ ಸಿಪಾಯಿ ಆಗಿರ್ತಾರೆ. ಪಕ್ಷಕ್ಕೆ ದ್ರೋಹ ಮಾಡಿದವ್ರಿಗೆ ನೀವು ಕೊಡ್ತೀರಾ, ಇಷ್ಟಿನ ಶಿಸ್ತಿನಾಗಿರೋರಿಗೆ ನೀವು ಕೊಡಲ್ಲ ಅಂದ್ರೆ ಯಾವ ನ್ಯಾಯ ಹೇಳಿ? ನೀವೇ ಹೇಳ್ತೀರಾ ಕಷ್ಟಪಟ್ಟಿದೀವಿ, ನಮ್ಗೆ ಕೂಲಿ ಕೊಡ್ಬೇಕಂತ. ಇವ್ರಿಗೆ ಯಾರು ಕೂಲಿ ಕೊಡ್ಬೇಕು? ನಿಮ್ಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ನೀವು ಪದೇ ಡೆಲ್ಲಿಗೆ ಹೋಗ್ತಿದ್ರಿ. ನಮ್ಮ ನಾಯಕರು 1 ಬಾರಿ ಸಹ ಡೆಲ್ಲಿಗೆ ಹೋಗಿಲ್ಲ. ಯಾಕೆ ಹೇಳಿ? ಅವ್ರಿಗೆ ಪಕ್ಷ ಮೇಲೆ ಇದು ಅಭಿಮಾನ, ಅವ್ರಿಗೆ ಸಿಕ್ಕುತ್ತೆ ಅಂತ ನಮ್ಗೆಲ್ಲರಿಗೂ ಆತ್ಮವಿಶ್ವಾಸ ಇತ್ತು. ಆದ್ರೆ ಅವ್ರಿಗೆ ದ್ರೋಹ ಆಗಿದೆ ಅಂತ ಒಂದು ಎಲ್ಲಾ ವರ್ಗಗಳನ್ನು ಪ್ರೀತಿಸುವವರು ಸ್ವಂತ ದುಡ್ಡಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಿಜಯನಗರ ಆಗಿರ್ಬೋದು, ಗೋವಿಂದರಾಜನಗರ ಕ್ಷೇತ್ರ, ಇದು ಅವ್ರು ನಮ್ಗೆಲ್ಲ ಅವರೇ ಮುಖ್ಯಮಂತ್ರಿ. ಯಾಕಂದ್ರೆ ಬಡವರಿಗೆ, ಎಲ್ಲಾ ವರ್ಗದವರಿಗೆ ಅವ್ರು ಸಹಾಯ ಮಾಡ್ತಾರೆ. ಯಾರಿಗೂ ಮದುವೆಗೆ ಕಾಸಿಲ್ಲ ಅಂದ್ರೆ ಅವ್ರು ಸಹಾಯ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಕಾಸಿಲ್ಲ ಅಂದ್ರೆ ಆರೋಗ್ಯ ಸಚಿವರಾಗಿ ಸಹಾಯ ಮಾಡ್ತಾರೆ. ಏನು ನೋಡಿ, ಯಾವುದೇ ರೌಡಿಗಳಿಗೆ ಕಾಟ ಇಲ್ಲ. ಯಾಕೆ ಹೇಳಿ? ಅವ್ರಿಗೆ ಅವರು ಬಂದು ಹೋಮ್ ಮಿನಿಸ್ಟರ್ ತರ ಅವರು ಸಹಾಯ ಮಾಡ್ತಾರೆ. ಆ ತರ ನಮ್ಮ ಕ್ಷೇತ್ರಕ್ಕೆ ಅವ್ರು ಮಾಡಿರೋ ಅನ್ಯಾಯ ಇದು. ಮುಖ್ಯಮಂತ್ರಿಗಳಿಗೆ ನಾವು ಈಗ ವಿನಂತಿ ಮಾಡ್ಕೊಂತೀವಿ, ಏನಂದ್ರೆ ನೀವು ಶೀಘ್ರದಲ್ಲೇ ನಮ್ಮ
ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು. ಇವತ್ತು ಇಲ್ಲಿ ಏನ್ ಸೇರಿದೀವಿ, ಎಂ ಕೃಷ್ಣಪ್ಪ ಸಾಹೇಬರಿಗೆ ಅಥವಾ ಪ್ರಿಯಾ ಕೃಷ್ಣ ಸಾಹೇಬರಿಗೆ ಮಂತ್ರಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಆಕ್ರೋಶ ಸ್ವಯಂ ಪ್ರೇರಿತವಾಗಿ ಸೇರಿರ್ತಕ್ಕಂಥ ಜನಗಳಲ್ಲಿ ವ್ಯಕ್ತವಾಗ್ತಾ ಇದೆ. ನಿಮಗೆ ಈಗ ನೋಡ್ತಾ ಇರ್ಬೋದು ನೀವು, ಸಾವಿರಾರು ಜನ ಕೃಷ್ಣಪ್ಪ ಸಾಹೇಬ್ರ ಅಭಿಮಾನಿಗಳು ಏನಿದ್ದಾರೆ, ಕರ್ನಾಟಕದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮುಕ್ತ ಶಾಸಕರು ಇದ್ದಾರೆ ಅಂದರೆ ಅವರು ನಮ್ಮ ಕರ್ನಾಟಕದ, ಅದರಲ್ಲೂ ಗೋವಿಂದರಾಜನಗರದಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ, ಮುಂಚೂಣಿ ಸ್ಥಾನದಲ್ಲಿ ಇರ್ತಾರೆ. ಪ್ರಿಯಾ ಕೃಷ್ಣ ಸಾಹೇಬರು, ಎಂ ಕೃಷ್ಣಪ್ಪ ಸಾಹೇಬರು ಇವರ ಸೇವೆನ ಪರಿಗಣಿಸ್ತಲೇ ಇವತ್ತು ಅವ್ರನ್ನ ಕಡೆಗಣಿಸಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಅಪಾರವಾದ ಆಕ್ರೋಶವನ್ನು ಹುಟ್ಟಿ ಹಾಕಿದೆ. ಆ ಆಕ್ರೋಶವನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಇದನ್ನ ಸರಿದೂಗಿಸ್ತೇ ಹೋದರೆ KPCC ಆಗಿರ್ಬೋದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಇದನ್ನ ತಕ್ಷಣವೇ ಸ್ಪಂದಿಸಿ ಇದನ್ನ ಜನಸ್ಪಂದನೆ ಇವ್ರಿಗಿರ್ತಕ್ಕಂಥ ಬೆಂಬಲವನ್ನು ಗುರುತಿಸಿ ಇವ್ರಿಗೆ ತಕ್ಷಣ ಮಂತ್ರಿಗಿರಿ ನೀಡಬೇಕು, ಇದನ್ನ ಸರಿದೂಗಿಸ್ಬೇಕು. ಇಲ್ಲ ಅಂದ್ರೆ ಈ ಉಗ್ರ ಪ್ರತಿಭಟನೆ, ಈ ಸ್ವರೂಪ ಏನಿದೆ, ಈ ಶಾಂತ ಸ್ವರೂಪದ ಪ್ರತಿಭಟನೆ ಉಗ್ರ ಸ್ವರೂಪ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದನ್ನ KPCC ಮನಗಾಣಬೇಕು. ಇದನ್ನ ನೇರ ಸಂದೇಶ ಅಂತಲಾದ್ರೂ ತಿಳ್ಕೊಬೋದು, ಎಚ್ಚರಿಕೆ ಅಂತಲಾದ್ರೂ ತಿಳ್ಕೊಬೋದು. ಇದನ್ನ ಸರಿಪಡಿಸ್ಬೇಕು ಅಂತ ಮನವಿ ಮಾಡೋಕ್ಕೆ KPCC ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಎಸ್, ನೋಡ್ತಿರ್ಬೋದು ಸದ್ಯ ಈ ಒಂದು ಏನು ಇಲ್ಲಿನ ಈ ಒಂದು ಕ್ಷೇತ್ರದ ಪದಾಧಿಕಾರಿಗಳಾಗಿರ್ಬೋದು, ಇನ್ನು ಮೋರ್ಚಾ ಯಾವೆಲ್ಲ ಒಂದು ಘಟಕಗಳಿವೆ, OBC ಘಟಕಗಳಿರ್ಬೋದು, ಅಲ್ಪಸಂಖ್ಯಾತರ ಘಟಕ, ಎಲ್ಲ ಸದಸ್ಯರು ಕೂಡ ಪದಾಧಿಕಾರಿಗಳು ಕೂಡ ನಾವು ರಾಜೀನಾಮೆಯನ್ನ ಕೊಡ್ತೀವಿ. ಯಾಕಂದ್ರೆ ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿದ ಹಿರಿಯರು ಹಾಗೂ ಇಲ್ಲಿನ ಜನರಿಗೆ ಅವರಿಗೆ ಅನ್ಯಾಯವಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಮೂಹಿಕವಾಗಿ ನಾವು KPCCಗೆ ತೆರಳಿ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನೋ ಮೂಲಕ ಅವರ ಬೆಂಬಲಿಗೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಸದ್ಯ ಇನ್ನು KPCC ಕಡೆಗೆ ಈಗ ಎಲ್ಲ ನಾಯಕರು ಕೂಡ ತಿಳಿದಿದ್ದಾರೆ. ಇನ್ನು ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.